ನಾವು ದೇವರಿಂದ ಹುಟ್ಟಿದವರೆಂದು. ನಾವು ಈ ಲೋಕದವರಲ್ಲ. ನಾವು ಆ ಸ್ವರ್ಗದ ತಂದೆಯಿಂದ ಬಂದವರಾಗಿದ್ದೇವೆ. ದೇವರ ಮಕ್ಕಳಾಗಿದ್ದೇವೆ ಎಂಬುದು ನಮಗೆ ಸ್ಪಷ್ಟವಾಗಿದೆ. ಲೋಕವೆಲ್ಲವೂ ಕೆಡುಕನ ವಶದಲ್ಲಿ ಬಿದ್ದಿದೆ ಎಂಬುದು ನಮಗೆ ಗೊತ್ತಿದೆ. ಈ ಜಗತ್ತು ಅಸತ್ಯದಿಂದ, ದುರಾತ್ಮರಿಂದ, ಮೋಸದಿಂದ ತುಂಬಿರುವುದು ನಾವು ಪ್ರತಿದಿನ ನೋಡುತ್ತಿದ್ದೇವೆ. ದೇವರ ಮಗನು ಬಂದು, ಆತನು ಸ್ವರ್ಗವನ್ನು ಬಿಟ್ಟು ನಮಗಾಗಿ ಸತ್ಯವನ್ನು ತರುವುದಕ್ಕಾಗಿ ಈ ಭೂಮಿಗೆ ಬಂದನು. ನಾವು ಸತ್ಯವಾಗಿರುವಾತನನ್ನು ಅರಿತುಕೊಳ್ಳುವ ಹಾಗೆ ನಮಗೆ ವಿವೇಕವನ್ನು ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನು ನಮಗೆ ಆತ್ಮದ ಜ್ಞಾನವನ್ನು, ಅರಿವನ್ನು, ಬೆಳಕನ್ನು ನೀಡಿದನು. ಯಾರು ಸತ್ಯ ದೇವರೆಂದು ತಿಳಿಯುವ ಬಾಗಿಲನ್ನು ತೆರೆಯಿದನು. ನಾವು ದೇವರ ಮಗನಾದ ಯೇಸು ಕ್ರಿಸ್ತನಲ್ಲಿ ಇರುವವರಾಗಿ ನಾವು ಆತನಲ್ಲಿದ್ದೇವೆ. ಆತನು ನಮ್ಮ ಜೀವನ, ನಮ್ಮ ನಂಬಿಕೆ, ನಮ್ಮ ಆಶ್ರಯ. ಸತ್ಯವಾಗಿರುವಾತನಲ್ಲಿದ್ದೇವೆ. ನಾವು ಮೋಸದಲ್ಲ, ದೇವರಿಂದ ಬರುವ ಸತ್ಯದಲ್ಲಿ ಬದ್ಧರಾಗಿದ್ದೇವೆ. ಆತನು ಸತ್ಯದೇವರೂ ನಿತ್ಯಜೀವವೂ ಆಗಿದ್ದಾನೆ. ಯೇಸು ಕ್ರಿಸ್ತನು ನಿಜವಾದ ದೇವರು. ಆತನು ನಮಗೆ ನಿತ್ಯ ಜೀವ ನೀಡುತ್ತಾನೆ. ಆತನೇ ಬದುಕಿನ ದಾರಿ ಮತ್ತು ಗುರಿಯಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ಏನೇ ಕಳೆದುಕೊಂಡರೂ ಪರವಾಗಿಲ್ಲ, ಆದರೆ ದೇವರ ಪ್ರೀತಿಯನ್ನು, ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಆತನಲ್ಲಿಯೇ ನಿತ್ಯ ಜೀವವಿದೆ. ಆ ಜೀವವು ನಮಗೂ ಕೊಡುವನಾಗಿದ್ದಾನೆ. ಆಮೇನ್.